ರನ್ಯಾ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಚಿವರ ನಂಟಿನ ಆರೋಪ ಜೋರಾಗಿ ಕೇಳಿ ಬರ್ತಾ ಇದೆ. ಕಲಾಪದಲ್ಲಿ ಹಾಗಾದ್ರೆ ಇವತ್ತು ರನ್ಯಾ ಬಾಂಬ್ ಸಿಡಿಯುತ್ತಾ? ರನ್ಯಾ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಚಿವರ ನಂಟಿನ ಆರೋಪ ದೊಡ್ಡದಾಗ್ತಾನೆ ಇದೆ. ಸದನದಲ್ಲಿ ಆ ಸಚಿವರ ಹೆಸರನ್ನ ಹೇಳ್ತಾರಾ ಆ ನಾಯಕ? ಇವತ್ತು ಹಾಗಾದ್ರೆ ಸದನದಲ್ಲಿ ರನ್ಯಾ ಸ್ಮಗ್ಲಿಂಗ್ ಕೇಸ್ ದೊಡ್ಡ ಮಟ್ಟದಲ್ಲೇ ಸೌಂಡ್ ಮಾಡೋ ಸಾಧ್ಯತೆ ಇದೆ. ಶಾಸಕ ಯತ್ನಾಳ್ಗೆ ಗೊತ್ತಿದೆಯಂತೆ ಆ ಸಚಿವರ ಹೆಸರು. ನನಗೆ ಗೊತ್ತು ಅಂತ ಯತ್ನಾಳ್ ಹೇಳಿದ್ದಾರೆ. ನಿನ್ನೆ ಹೊಸ ಬಾಂಬ್ ಹಾಕಿದ್ರು ಶಾಸಕ ಯತ್ನಾಳ್. ಆ ಸಚಿವರು ಯಾರು ಅನ್ನೋ ನನಗೆ ಗೊತ್ತು ಅಂತ ಹೇಳಿದ್ರು. ಅಧಿವೇಶನದಲ್ಲೇ ಹೆಸರನ್ನ ಹೇಳ್ತೀನಿ ಅಂತ ಸಹ ಯತ್ನಾಳ್ ಹೇಳಿದ್ದಾರೆ. ಹಾಗಾಗಿನೇ ಇವತ್ತಿನ ಅಧಿವೇಶನ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ರನ್ಯಾ ಗಂಟಿನ ಜೊತೆಗೆ ನಂಟಿರುವಂತಹ ಆ ಸಚಿವರು ಯಾರು? ಯತ್ನಾಳ್ ಹೆಸರು ಹೇಳಿದ್ರೆ ಯಾರು ಬುಡಕ್ಕೆ ಬರುತ್ತೆ? ಹಾಗಾದ್ರೆ ಯತ್ನಾಳ್ ಮಾತಿನಿಂದ ಕಾಂಗ್ರೆಸ್ನಲ್ಲಿ ಭಾರಿ ಸಂಚಲನ ಅಂತೂ ಸೃಷ್ಟಿಯಾಗಿದೆ. ನಿರಾಣಿ ಅವರೇ, ನಾನು 12 ಎಕರೆ ಕೊಟ್ಟಿದ್ದು ಸತ್ಯ. ಆದ್ರೆ ಆ ಹೆಣ್ಮಗಳು ರೊಕ್ಕ ತುಂಬೆಲ್ಲತ್ತಾಳೆ. 10 ಲಕ್ಷ ರೂಪಾಯಿನೂ ಹೋಗೈತೆ. ಯಾವುದೋ ಒಂದು ಫೈನಾನ್ಸ್ ಇಂದ 10 ಲಕ್ಷ ರೂಪಾಯಿ ಹೋಗೈತೆ ಇರ್ಬೋದು, ನನಗೇನು ಗೊತ್ತಿಲ್ಲ, ಅದು ಏನೈತೆ ಗೊತ್ತಿಲ್ಲ. ಆದ್ರೆ ಒಂದು ಮಾತು ಹೇಳ್ತೀನಿ, ಈಗ ನಿರಾಣಿ ಅವರು ಅದು ಕೊಟ್ಟಿದ್ದು ಸತ್ಯ ಅಂತ ಅವರೇ ಒಪ್ಕೊಂಡ್ರೆ, ನಾ ಏನು ಹೇಳಿಲ್ಲ. ಆದ್ರೆ 12 ಎಕರೆ ಏನು ಅಲಾಟ್ಮೆಂಟ್ ಆಗೈತಲ್ಲ ಈ KIDB ಒಳಗೆ, ಅದು ದುಡ್ಡು ಕಟ್ಟಲಾರ್ದಕ್ಕೆ ಅದು ರದ್ದಾಗೈತೆ ವಾಪಸ್. ಯಾಕಂದ್ರೆ 12 ಎಕರೆದು ಯಾರೋ ಒಬ್ರು ಕೊಡ್ತೀನಿ ಅಂತ ಹೇಳಿದ್ರತ್ತ, ಅವ್ರು ಕೊಳ್ಳಾರ್ದಕ್ಕೆ ಸದನದಾನ ಆಸ್ತಿ ಸದನದಾಗಿರಲ್ಲ. ಹೆಸರಂತ ಗೊತ್ತಿದೆ ಸರ್, ಹೆಸರು ಕೊಡ್ತಾರೆ. ಮಂಜು, ರನ್ಯಾ ಅರೆಸ್ಟ್ ಆದಾಗಿನಿಂದ ಆಕೆ ಪ್ರೋಟೋಕಾಲ್ ದುರ್ಬಳಕೆ ಮಾಡಿಕೊಂಡು ಅಷ್ಟೊಂದು KG ಗಟ್ಟಲೆ ಚಿನ್ನವನ್ನ ದುಬೈನಿಂದ ಬೆಂಗಳೂರಿಗೆ ಅಷ್ಟು ಈಸಿಯಾಗಿ ತರೋದಕ್ಕೆ ಆಕೆಯ ಹಿಂದೆ ಬಹಳಷ್ಟು ಜನ ಇದ್ದೇ ಇದ್ದಾರೆ. ಅದರಲ್ಲೂ ಕೂಡ ಪ್ರಭಾವಿಗಳಿದ್ದಾರೆ, ಸಚಿವರಿದ್ದಾರೆ ಅನ್ನುವಂತಹ ಚರ್ಚೆ ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಸೊ ಈಗ ಆ ಸಚಿವರು ಯಾರು ಗೊತ್ತು ನನಗೆ ಅಂತ ಯತ್ನಾಳ್ ಅವರು ಹೇಳಿರುವಂಥದ್ದು. ಸೊ ಹಾಗಾದ್ರೆ ಸದನದಲ್ಲಿ ಆ ಬಾಂಬ್ ಸ್ಫೋಟ ಆಗ್ಬಿಡುತ್ತಾ ಇವತ್ತು? ವೀಣಾ, ಪ್ರಮುಖವಾಗಿ ಈ ಒಂದು ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣವನ್ನು ನೋಡ್ತಾ ಹೋದಂತೆ ಅಂದರೆ ಈ ಪ್ರಾರಂಭದಿಂದಲೂ ಕೂಡ ಅಂದರೆ ಏನು ಈಕೆ ತಗಲಾಕೊಂಡು DRI ಅಧಿಕಾರಿಗಳಿಗೆ ತಗಲಾಕೊಂಡಾಗಿಂದಲೂ ಕೂಡ ಚರ್ಚೆಗೆ ಬಂದಿರತಕ್ಕಂಥ ಏನೋ ಒಂದು ಪ್ರಮುಖವಾದಂಥ ಅಂಶ ಅಂತಂದರೆ ಇಲ್ಲಿ ಇಬ್ಬರು ಸಚಿವರು ಭಾಗಿಯಾಗಿದ್ದಾರೆ ಈ ಒಂದು ಪ್ರಕರಣದಲ್ಲಿ ಅಂತ ಹೇಳಿ. ಅಂದರೆ ಬೆಂಗಳೂರಿನ ಒಬ್ಬರು ಸಚಿವರು ಮತ್ತು ಮತ್ತೊಂದು ಜಿಲ್ಲೆಯ ಒಬ್ಬರು ಸಚಿವರು ಭಾಗಿಯಾಗಿದ್ದಾರೆ ಅಂತ ಹೇಳಿ ಪ್ರಾರಂಭದಿಂದಲೂ ಕೂಡ ಈ ಒಂದು ಚರ್ಚೆಗೆ ಗ್ರಾಸವಾಗಿತ್ತು. ಸದ್ಯ ಈಗ ಯತ್ನಾಳ್ ಅವರು ಒಂದು ಸ್ಫೋಟಕ ಮಾಹಿತಿಯನ್ನು ಹೊರಹಾಕಿರ್ತಕ್ಕಂಥದ್ದು, ನಾನು ಸದನದಲ್ಲಿ ಇದನ್ನು ಚರ್ಚೆ ಮಾಡ್ತೇನೆ, ಈ ಹೆಸರುಗಳನ್ನ ಹೇಳ್ತೇನೆ ಅನ್ನೋದನ್ನು ಕೂಡ ಈಗ ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಬಹುಶಃ ಇದು ಬಹಳ ಕುತೂಹಲ ಮೂಡಿಸುತ್ತೆ. ಯಾಕಂದರೆ ಈ ರೀತಿಯಂಥ ಸಚಿವರೇನಾದರೂ ಭಾಗಿಯಾಗಿದ್ದೆ ಅಂದರೆ ಪ್ರಮುಖವಾಗಿ DRI ಅಧಿಕಾರಿಗಳು ತನಿಖೆ ನಡೆಸಿದಾಗಿಂದಲೂ ಕೂಡ ಒಂದು ಮಾಹಿತಿ ಹೊರಗೆ ಬರ್ತಾ ಇರ್ತಕ್ಕಂಥದ್ದು ಅಂದ್ರೆ ಈ ಒಂದು ಹವಾಲಾ ಹಣವನ್ನ ಅಷ್ಟು ಈಸಿಯಾಗಿ ವರ್ಗಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಪ್ರಭಾವಿಗಳ ಕೈ ಬೇಕಾಗುತ್ತೆ ಅಂತ ಹೇಳಿ ಇರ್ತಕ್ಕಂಥದ್ದು. ಈ ಪ್ರಭಾವಿಗಳು ಯಾರು ಅಂತ ಹೇಳಿದಾಗ ಇಲ್ಲಿ ಸಚಿವರ ಹೆಸರುಗಳು ಕೇಳಿ ಬಂದಿರತಕ್ಕಂಥದ್ದು. ಇನ್ನ ಇಲ್ಲಿ ಪ್ರೋಟೋಕಾಲ್ ವೈಲೇಷನ್ ಕೂಡ ಆಗಿದೆ. ಆ ಪ್ರೋಟೋಕಾಲ್ ವೈಲೇಷನ್ ಆದಂತಹ ಬೆನ್ನಲ್ಲೇ ಇಲ್ಲಿ ಸಚಿವರು ಕೂಡ ಭಾಗಿಯಾಗಿದ್ದಾರೆ ಅನ್ನೋ ಚರ್ಚೆ ಕೂಡ ಇತ್ತು. ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸದನದಲ್ಲಿ ಏನಾದರೂ ಯತ್ನಾಳ್ ಅವರ ಹೆಸರು ಹೇಳ್ತಾರ ಕಾದು ನೋಡ್ಬೇಕಾಗಿದೆ. ಬಹಳ ಕುತೂಹಲ ಕೂಡ ಇರ್ತಕ್ಕಂಥದ್ದು. ಅಂದ್ರೆ ಇವರ ಹೆಸರು ಹೇಳಿದ್ರೆ ನಿಜವಾಗ್ಲೂ ಕೂಡ ಅವರ ಏನು ಸಚಿವರ ತಲೆದಂಡ ಕೂಡ ಆಗುತ್ತೆ, ಅದಕ್ಕೆ ತನಿಖೆಗಳನ್ನು ಕೂಡ ಮಾಡಬೇಕಾಗುತ್ತೆ. ಈಗಾಗಲೇ DRI ಅಧಿಕಾರಿಗಳು ಜೊತೆಗೆ ED ಅಧಿಕಾರಿಗಳ ಜೊತೆಗೆ CBI ಅಧಿಕಾರಿಗಳು ಕೂಡ ಏನು ಇನ್ವಾಲ್ವ್ ಆಗಿ ತನಿಖೆಯನ್ನು ಶುರು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಈ ಸಚಿವರ ಹೆಸರೇನಾದರೂ ಹೇಳಿದ್ದೆ ಆದರೆ ಅವರಿಗೆ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆ ಕರೆಸುವಂತ ಸಾಧ್ಯತೆಗಳು ಇರುತ್ತೆ. ಇನ್ನು ಪ್ರಮುಖವಾಗಿ ಇವರ ಹಿನ್ನೆಲೆಗಳನ್ನ ಅಂದ್ರೆ ಈ ಸಚಿವರ ಪಾತ್ರಗಳನ್ನ ನೋಡ್ತಾ ಹೋದಂತೆ ಹವಾಲಾ ಹಣದಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅನ್ನೋ ಒಂದು ಮಾಹಿತಿ ಅಂದ್ರೆ ಬಹಳಷ್ಟು ಚರ್ಚೆಗಳು ಇತ್ತು. ಜೊತೆಗೆ ಇವರು ಪ್ರೋಟೋಕಾಲ್ನ ವೈಲೇಷನ್ಗೂ ಕೂಡ ಇವರು ಕೂಡ ನೆರವಾಗಿದ್ರು ಏನು ರನ್ಯಾರಾವ್ಗೆ. ಆಕೆ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿಕೊಂಡು ಬೆಂಗಳೂರಿಗೆ ಬರ್ತಿದಂತೆ ಈ ಸಚಿವರಿಂದಲೇ ಕೂಡ ಒಂದಷ್ಟು ಶೆಲ್ಟರ್ಗಳು ಅಂದ್ರೆ ಅವ್ರಿಗೆ ಪ್ರೋಟೋಕಾಲ್ನ ವೈಲೇಷನ್ಗೆ ಸಾಧ್ಯ ಆಗ್ತಿತ್ತು ಅನ್ನೋ ಒಂದು ಮಾಹಿತಿ ಈಗ ಸಾಕಷ್ಟು ಚರ್ಚೆಗಳಾಗಿತ್ತು. ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸದನದಲ್ಲಿ ಚರ್ಚೆ ಆಗುತ್ತೆ ಅನ್ನೋ ಒಂದು ಮಾಹಿತಿ ಇರ್ತಕ್ಕಂಥದ್ದು. ಇನ್ನ ಯಾವ ರೀತಿ ಇದು ಹೊರ ಅಂದ್ರೆ ಹೇಳ್ತಾರೆ ಯತ್ನಾಳ್ ಅವರು ಕಾದು ನೋಡ್ಬೇಕಾಗಿದೆ. ವೀಣಾ, ರೈಟ್ ಮಂಜು, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.